Hello dear students, welcome to the Bridge Course class. I am Shiva Prasad, English lecturer in KPS Pre-University College. Well, in our first session, I mean to say that in the introductional video, we have given complete idea about the Bridge Course. I mean to say that what is Bridge Course, what are the benefits of the Bridge Course, why it is so important. So like this, we have given complete idea about the Bridge Course. See, well, again I am telling you that Bridge Course means it is bridge the subject that you studied in class 10 standard and the subjects that you would choose in the pre-university level. So ಇದನ್ನು ನಾವು ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿ ಈ ಥರ ಕರಿತೀವಿ. ವೆಲ್, ಅದಕ್ಕೂ ಮುಂಚೆ ಡ್ಯೂ ಟು ದಿಸ್ COVID-19 ಕೊರೋನಾ ವೈರಸ್ ಯು ಹ್ಯಾವ್ ಫೇಸ್ಡ್ ಮೆನಿ ಪ್ರಾಬ್ಲಮ್ಸ್. ಐ ಮೀನ್ ಟು ಸೇ ದಟ್ ನೀವು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆಯೋದಕ್ಕೂ ಮುಂಚೆ 2 months ಗ್ಯಾಪ್ ಆಯಿತು, ಕೋಚಿಂಗಿಗೆ ಸ್ವಲ್ಪ ಸಮಸ್ಯೆಗಳಾಗಿರ್ಬೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೀರಿ. ಮೋರ್ ಓವರ್ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಆ್ಯಂಡ್ ಯು ಆರ್ ವೈಟಿಂಗ್ ಫಾರ್ 10th ಸ್ಟ್ಯಾಂಡರ್ಡ್ ರಿಸಲ್ಟ್. ವೆಲ್, ನಾವು ಈ ಬ್ರಿಡ್ಜ್ ಕೋರ್ಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವಿ ಹ್ಯಾವ್ ಟು ಡಿಸ್ಕಸ್ ಫ್ಯೂ ಥಿಂಗ್ಸ್ ಇನ್ ದ ಸೆನ್ಸ್ ಈ 10th ಸ್ಟ್ಯಾಂಡರ್ಡಲ್ಲಿ ನಾವೇನೇನನ್ನು ಕಲ್ತಿದ್ವಿ, ನೆಕ್ಸ್ಟ್ ಈ ಫಸ್ಟ್ PUನಲ್ಲಿ ನಾವು ಏನನ್ನು ಕಲಿತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್, ಸ್ಲೈಡ್ 1. ವೆಲ್, ಇನ್ ಯುವರ್ 10th ಸ್ಟ್ಯಾಂಡರ್ಡ್ you have studied the following things, isn't it? There are 8 lessons and 8 poems and 8 listening scripts. ಇಲ್ಲಿ ನೋಡಿ, ಫಸ್ಟ್ ಲೆಸನ್ ಯಾವುದಿದೆ, ಆ ಹೀರೋ, ಆ್ಯಂಡ್ ಫಸ್ಟ್ ಪೊಯಮ್ ಯಾವುದಿದೆ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಫಸ್ಟ್ ಲೆಸನನ್ನು ಯಾರು ಬರೆದಿದ್ದು, R.K. ನಾರಾಯಣ್. ಆ್ಯಂಡ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಬರೆದಿದ್ದು ಯಾರು, ರಸ್ಕಿನ್ ಬಾಂಡ್ ಈಸ್ ಅ ಹ್ಯೂಮರಸ್ ರೈಟರ್. ಇಲ್ಲಿ ನಿಮಗೆ ಪ್ರತಿಯೊಂದು ಲೆಸನ್ ಮತ್ತು ಪೊಯಮ್ಗೆ ಕನೆಕ್ಷನ್ ಉಂಟು. ಸೊ ದೀಸ್ ಟೂ ಆರ್ ಹ್ಯೂಮರಸ್ ರೈಟಿಂಗ್ಸ್ ಬೈ 2 different ರೈಟರ್ಸ್. ಸೊ ಹಾಗಾಗಿ ಈ ಎರಡು, ಒಂದು ಲೆಸನ್ ಮತ್ತು ಒಂದು ಪೊಯಮ್ ಆದಮೇಲೆ ನಿಮಗೆ ಈ ಲಿಸ್ನಿಂಗ್ ಸ್ಕ್ರಿಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಸರ್, ವಾಟ್ ಈಸ್ ಇಟ್ ಲಿಸ್ನಿಂಗ್ ಸ್ಕ್ರಿಪ್ಟ್? ಮೋಸ್ಟ್ ಆಫ್ ಯು ಅವೇರ್ ಅಬೌಟ್ ದಿಸ್ ಲಿಸ್ನಿಂಗ್ ಸ್ಕ್ರಿಪ್ಟ್ ಆ್ಯಂಡ್ ಐ ಹ್ಯಾವ್ ಮೆನ್ಷನ್ಡ್ ಅ ಸಿಂಪಲ್ ಕ್ವಶನ್ ರೈಟ್ ಹಿಯರ್. ಏನಂತ, who do you think the audience on hearing the dialogue burst into laughter? ಎಷ್ಟೋ ಜನ ಈ ಕ್ವಶನನ್ನು ಕೇಳಿಸ್ಕೊಂಡಿದ್ದೀರಿ, ಎಷ್ಟೋ ಜನ ಈ ಕ್ವಶನ್ ಬಗ್ಗೆ ಅವೇರ್ನೆಸ್ ಇಲ್ಲ. ವೆಲ್, ಈ ನಿಮ್ಮ ಲಿಸ್ನಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಐ ಮೀನ್ ಟು ಸೇ ದಟ್ ದೇರ್ ಆರ್ 4 language skills in English. One is listening skill, another one is speaking skill, reading skill and writing skill. ಸೊ ಫಸ್ಟ್ ಸ್ಟೇಜಲ್ಲಿ ನಿಮ್ಮ ಲಿಸ್ನಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನಿಮ್ಮ ಕಂಪ್ಲೀಟ್ ಪೋರ್ಷನ್ ಎಂಡ್ ಆದಮೇಲೆ ಈ ಲಿಸ್ನಿಂಗ್ ಸ್ಕ್ರಿಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಸೊ ಆಫ್ಟರ್ ಆಲ್ ಯುವರ್ ಲೆಸನ್ಸ್, ಪೊಯಮ್ಸ್ ಆ್ಯಂಡ್ ಸಪ್ಲಿಮೆಂಟ್ರಿ ರೀಡಿಂಗ್ ಆ್ಯಂಡ್ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ಸ್, ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ದಿಸ್ ಲಿಸ್ನಿಂಗ್ ಸ್ಕ್ರಿಪ್ಟ್. ನಾನು ನೋಡಿ, ಅದು ಫಸ್ಟ್ ಲಿಸ್ನಿಂಗ್ ಸ್ಕ್ರಿಪ್ಟನ್ನು ಹೇಳ್ತೀನಿ. ಅದು ತುಂಬ ಜನಕ್ಕೆ ಗೊತ್ತಿದೆ ಅಂತ ಅನ್ಕೋತೀನಿ. ಫಸ್ಟ್ ಒನ್ ಲಿಸ್ನಿಂಗ್ ಸ್ಕ್ರಿಪ್ಟಲ್ಲಿ ಫಸ್ಟ್ ಒನ್ ಬರುತ್ತೆ. ಒನ್ಸ್, ಚಿಕ್ಕ ಸ್ಟೋರಿ, ಇದು ತುಂಬ ಚಿಕ್ಕ ಸ್ಟೋರಿ, ತುಂಬ ತಮಾಷೆಯಾಗಿದೆ, ತುಂಬ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಒನ್ಸ್ ಐ ಟುಕ್ ಅ ಪಾರ್ಟ್ ಫ್ರಮ್ ದ ಡ್ರಾಮಾ ಆ್ಯಂಡ್ ಐ ವಾಂಟೆಡ್ ಟು ಪ್ರಾಕ್ಟೀಸ್ ವಿತ್ ಮೈ co-actor. I said, stars were twinkling, dogs were barking, and the thief broke the wall and took away the clock. But when I went on the stage, I said, stars were barking, dogs were twinkling, and the thief broke the clock and took away the wall. So based on that, ಈ ಪ್ರಶ್ನೆಯನ್ನು ನಿಮಗೆ ಪ್ರತಿ ಲೆಸನ್ ಆದಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಯಾಕೆ ಸರ್ ಈ ಥರ ಪ್ರಶ್ನೆಗಳನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ? ವೆರಿ ಸಿಂಪಲ್ ದ್ಯಾಟ್, ನಾನು ಆವಾಗಲೇ ಹೇಳಿದಂಗೆ, ಟು ಡೆವಲಪ್ ಯುವರ್ ಲಿಸ್ನಿಂಗ್ ಸ್ಕಿಲ್ಸ್. ಒಂದು ಭಾಷೆನ ಕಲಿಬೇಕಾದ್ರೆ ವೈಲ್ ಲರ್ನಿಂಗ್ ಎನಿ ಲ್ಯಾಂಗ್ವೇಜ್ ಯು ಮಸ್ಟ್ ಅವೇರ್ ಅಬೌಟ್ 4 skills. Again I am repeating you must aware about 4 skills. One is listening, speaking, reading and writing. ಸೊ ನೀವು ಲಿಸ್ನಿಂಗ್ ಸ್ಕಿಲ್ಲಲ್ಲಿ ತುಂಬ ಚೆನ್ನಾಗಿ ನಿಮಗೆ ಲಿಸ್ನಿಂಗ್ ಸ್ಕಿಲ್ ಇದೆ ಅಂದರೆ ದೆನ್ ಯು ಆರ್ ಏಬಲ್ ಟು ಸ್ಪೀಕ್. ಒನ್ಸ್ ಯು ಪರ್ಫೆಕ್ಟ್ ಇನ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಂದರೆ ದೆನ್ ಯು ಆರ್ ಏಬಲ್ ಟು ರೀಡ್.
ಒನ್ಸ್ ಯು ಪರ್ಫೆಕ್ಟ್ ಇನ್ ಆಲ್ ತ್ರೀ ಎಬವ್ ಅಂದರೆ ದೆನ್ ಯು ಆರ್ 100% ಪರ್ಫೆಕ್ಟ್ ಟು ರೈಟ್ ಎನಿಥಿಂಗ್. ಎನಿ ಹೌ ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಗ್ಗೆ ಮಾತಾಡೋಣ. ಅದಾದಮೇಲೆ ಸಪ್ಲಿಮೆಂಟ್ರಿ ರೀಡಿಂಗ್ ಖಂಡಿತ 4, ಆ್ಯಂಡ್ ದೆನ್ ಗ್ರಾಮರ್. ಅದರಲ್ಲಿ ಗ್ರಾಮರಲ್ಲಿ ಆರ್ಟಿಕಲ್ಸ್ ಇತ್ತು, ಪ್ರಪೋಸಿಷನ್ಸ್ ಇತ್ತು, ಕಂಜಂಕ್ಷನ್ಸ್, ಲಿಂಕರ್ಸ್ ಆಸ್ ವೆಲ್ ಆಸ್ ಕನೆಕ್ಟರ್ಸ್ ಅಂತಲೂ ಕರಿತೀವಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ರಿಪೋರ್ಟೆಡ್ ಸ್ಪೀಚ್, ವಾಯ್ಸಸ್, ಐ ಮೀನ್ ಟು ಸೇ ದಟ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್, ಈ ಥರ ನೀವು ಗ್ರಾಮರನ್ನು ಕಲ್ತಿದ್ದೀರಿ. ಅದ್ರ ಜೊತೆ ಸೌಂಡ್ಸ್. ಈ ಪೋರ್ಷನ್ ಎಂಡಲ್ಲಿ ನಿಮಗೆ ಸೌಂಡ್ಸ್ ಬಗ್ಗೆ ಕೊಟ್ಟಿದ್ದಾನೆ, ಅಂದರೆ ಸ್ಪೀಚ್ ಸೌಂಡ್ಸ್ ಬಗ್ಗೆ. ದೇರ್ ಆರ್ 44 ಸ್ಪೀಚ್ ಸೌಂಡ್ಸ್ ಇನ್ ಇಂಗ್ಲೀಷ್. ಸೊ ಇಷ್ಟನ್ನು ಕೂಡ ನೀವು ಫಸ್ಟ್ ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಿದ್ದೀರಿ. ದಿಸ್ ಈಸ್ ಯುವರ್ 10th ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಪ್ಯಾಟ್ರನ್. 80 marks for theory and 20 marks for internal marks, which includes formative assessment 1, 2, 3, 4 and summative assessment. But when it comes to PUC, you won't get internal marks. Completely you have to write the answers for 100 marks. So next slide. ಸೊ ಬಿಫೋರ್ ವಿ ಗೋ ಇನ್ ಟು ದ ನೆಕ್ಸ್ಟ್ ಸ್ಲೈಡ್, ಇಲ್ಲಿ ನಾವು ಸ್ವಲ್ಪ ಸೆಲ್ಫ್ ರಿಫ್ಲೆಕ್ಷನನ್ನು ಮಾಡ್ಕೊಳ್ಳೋಣ, ಅಂದರೆ ಸ್ವ ಅವಲೋಕನನ ಮಾಡ್ಕೊಳ್ಳೋಣ. ಅಂದರೆ 10th ಸ್ಟ್ಯಾಂಡರ್ಡಲ್ಲಿ ನಾವು ಯಾವ ರೀತಿ ಸ್ಟಡಿ ಮಾಡಿದ್ವಿ ಅಂತ ನೋಡಿ. ಫಸ್ಟ್ ಕ್ವೆಶ್ಚನ್, ಇದನ್ನು ಈ ಪ್ರಶ್ನೆನ ನಿಮಗೆ ನೀವೇ ಕೇಳ್ಕೊಳ್ಳಿ ಆ್ಯಂಡ್ ಉತ್ತರನ ನೀವೇ ಕಂಡಿಡ್ಕೊಳ್ಳಿ. ಡಿಡ್ ಯು ಇನ್ವಾಲ್ವ್ ಇನ್ ಆಲ್ ದ ಆ್ಯಕ್ಟಿವಿಟೀಸ್? ಪ್ರತಿಯೊಂದು ಸ್ಕೂಲಲ್ಲೂ ಕೂಡ ಏನಿದೆ FA1, FA2, FA3, FA4 ಅಂತ ಬಂದಾಗ ತುಂಬ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸಿರ್ತಾರೆ ಬೇಸ್ಡ್ ಆನ್ ಯುವರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇರ್ಬೋದು. ಸೊ ಇದ್ರ ಮೇಲೆ ವೊಕ್ಯಾಬುಲರಿ ಸ್ಕಿಲ್ ಇರ್ಬೋದು, ಇದ್ರ ಮೇಲೆ ನಿಮಗೆ ಆ್ಯಕ್ಟಿವಿಟೀಸನ್ನು ಮಾಡಿಸಿದ್ದಾರೆ. ಅದರಲ್ಲಿ ನೀವು ಕಂಪ್ಲೀಟಾಗಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಂಡಿದ್ರ? ಇದು ಮೊದಲನೇ ಪ್ರಶ್ನೆ. ನೆಕ್ಸ್ಟ್ ಒನ್, ಡಿಡ್ ಯು ಇಂಪ್ರೂವ್ LSRW skills, which means I already told you that listening, speaking, reading, ರೈಟಿಂಗ್. ಸೊ ನಾನು ನಿಮಗೆ ಹೇಳಿದಾಗೆ ಲಿಸ್ನಿಂಗ್ ಸ್ಕ್ರಿಪ್ಟ್ ಇತ್ತು, ರೀಡಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇತ್ತು, ಸ್ಪೀಕಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇತ್ತು, ರೈಟಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇತ್ತು. ಇದರಲ್ಲಿ ನೀವು ಇನ್ವಾಲ್ವ್ ಆಗಿ ಇಲ್ಲಿ ನೀವು ಆ LSRW ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಒನ್, ಡಿಡ್ ಯು ಲರ್ನ್ ಸ್ಪೀಚ್ ಸೌಂಡ್ಸ್? ಸೊ ದೇರ್ ಆರ್ 44 ಸ್ಪೀಚ್ ಸೌಂಡ್ಸ್. ಆ ಸ್ಪೀಚ್ ಸೌಂಡ್ಸನ್ನು ನೀವು ಕಲ್ತಿದ್ದೀರಾ. ನೆಕ್ಸ್ಟ್ ಒನ್, ಡಿಡ್ ಯು ಕಮ್ ಔಟ್ with the right theme or message from each poem and lesson? ನಿಮಗೆಲ್ಲ ತುಂಬ ಚೆಂದ ಗೊತ್ತಿದೆ, ಆಫ್ಟರ್ ದ ಲೆಸನ್ ಆ್ಯಂಡ್ ಪೋಯಮ್ ಯುವರ್ ಟೀಚರ್ ಟೋಲ್ಡ್ ಯು ಅಬೌಟ್ ದ ಥೀಮ್ ಆ್ಯಂಡ್ ದ ಮೆಸೇಜ್. ಪ್ರತಿಯೊಂದರಲ್ಲೂ ಕೂಡ ಏನೇನು ಮೆಸೇಜ್ ಇರುತ್ತೆ, ಅದನ್ನು ಯಾವ ರೀತಿ ನಾವು ಲೈಫಲ್ಲಿ ಅಡಾಪ್ಟ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಬಟ್ ಕೆಲವೊಂದರಲ್ಲಿ ವೆನ್ ಇಟ್ ಕಮ್ಸ್ ಟು ಹ್ಯೂಮರಸ್ ರೈಟಿಂಗ್ ಅದರಲ್ಲಿ ದರ್ ಇಸ್ ನೋ ಥೀಮ್ ಆರ್ ಮೆಸೇಜ್. ಲೈಕ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀನಲ್ಲಿ ನೀವೇನಾದರೂ ಸರ್ ಅದರಲ್ಲಿ ಮೆಸೇಜ್ ಇದೆ, ಅದರಲ್ಲಿ ಥೀಮ್ ಇದೆ ಅಂದರೆ ನೋ, ಇಟ್ ಡಸಂಟ್ have any theme or message because it is a humorous writing and it is highly impossible at the age of 62 ಒಂದು ಅಜ್ಜಿ ಮರ ಹತ್ತುತ್ತೆ ಅಂದರೆ ದಟ್ ಈಸ್ ನಾಟ್ ಪಾಸಿಬಲ್. ನೆಕ್ಸ್ಟ್, ಡಿಡ್ ಯು ಕಂಪ್ಲೀಟ್ ಆಲ್ ದ ಆ್ಯಕ್ಟಿವಿಟೀಸ್ ವಿಚ್ ಆರ್ ಬೀನ್ ಇನ್ ದ ಟೆಕ್ಸ್ಟ್? ಸೊ ಆಫ್ಟರ್ ದ ಲೆಸನ್ ಅಲ್ಲಿ ತುಂಬ ಆ್ಯಕ್ಟಿವಿಟೀಸ್ಗಳನ್ನು ನಿಮಗೆ ಕೊಟ್ಟಿದ್ರು, ಅದನ್ನೆಲ್ಲ ಪೂರ್ತಿಯಾಗಿ ನೀವು ಕಂಪ್ಲೀಟ್ ಮಾಡಿದ್ರಾ? ಡಿಡ್ ಯು ಫಾಲೋ ದ ಫೆಸಿಲಿಟೇಟರ್ಸ್ ಡೈರೆಕ್ಷನ್? I tell you what is the difference between teacher and a facilitator. ಸೊ ಆ ಫೆಸಿಲಿಟೇಟರ್ ಏನು ನಿಮಗೆ ಡೈರೆಕ್ಷನ್ ಕೊಡ್ತಾ ಇದ್ರು ಅದನ್ನೆಲ್ಲ ಕಂಪ್ಲೀಟಾಗಿ ನೀವು ಫಾಲೋ ಮಾಡಿದ್ರಾ? ಡಿಡ್ ಯು ಎನ್ರಿಚ್ ಯುವರ್ ವೊಕ್ಯಾಬುಲರಿ? ನೀವು ನಿಮ್ಮ ಪದ ಸಂಪತ್ತನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಾ? ಸೊ ಇಷ್ಟು ಪ್ರಶ್ನೆಗಳನ್ನು ನಿಮಗೆ ಮತ್ತೊಮ್ಮೆ ಕೇಳ್ಕೊಡಿ, ಸೆಲ್ಫ್ ರಿಫ್ಲೆಕ್ಷನನ್ನು ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಸ್ಲೈಡ್, ಐ ಟೆಲ್ ಯು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೀಚರ್ ಆ್ಯಂಡ್ ಅ ಫೆಸಿಲಿಟೇಟರ್. ನೋಡಿ, ಟೀಚರ್ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಟೀಚರ್ ಈಸ್ ಲೈಕ್ ಅ ಸೇಜ್ ಆನ್ ದ ಸ್ಟೇಜ್. ಫೆಸಿಲಿಟೇಟರ್ ಈಸ್ ಲೈಕ್ ಅ ಗೈಡ್ ಆನ್ ದ ಸೈಡ್. ಸೊ ಫೆಸಿಲಿಟೇಟರ್ ಯಾವತ್ತೂ ಕೂಡ ನಿಮಗೆ ಗೈಡ್ ಆಗಿ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾರೆ. ಟೀಚರ್ ಋಷಿಮುನಿ ಥರ ಸ್ಟೇಜ್ ಮೇಲೆ ನಿಂತ್ಕೊಂಡು ಪಾಠ ಮಾಡ್ತಾರೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೀಚರ್ ವರ್ಸಸ್ ಫೆಸಿಲಿಟೇಟರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷನ್ಸ್. ಇನ್ನು ಮಿಕ್ಕಿದ್ದೇನಿದೆ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಎವ್ರಿವನ್.